ಬಯಸಿದ್ದು ಸಿಗಬೇಕಾದರೆ ಯೋಗವಿರಬೇಕು. ಸಿಕ್ಕಿದ್ದನ್ನು ಉಳಿಸಿಕೊಳ್ಳಲು ಯೋಗ್ಯತೆ ಇರಬೇಕು. ನಮಸ್ಕಾರ ಸ್ನೇಹಿತರೆ, ಇವತ್ತಿನೊಂದು ವಿಡಿಯೋದಲ್ಲಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಅಂದರೆ ಎಲ್ಲ ಥರ ಮಾಡೋ ಥರ ಅಲ್ಲ, ಇದೇ ಬೇರೆ ಥರ. ಅಂದರೆ ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು. ನಮ್ಮ ಅಜ್ಜಿ ತುಂಬ ಚೆನ್ನಾಗಿ ಮಾಡೋದು. ಅದನ್ನು ಕಲ್ತ್ಕೊಂಡು ಈಗ ನಾನು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಈ ಮಾವಿನಕಾಯಿ ಉಪ್ಪಿನಕಾಯಿ ವಿಶಿಷ್ಟನೇ ಬೇರೆ. ಯಾಕಪ್ಪ ಅಂದರೆ ಈ ಮಾವಿನಕಾಯಿನೆಲ್ಲ ಕುಯ್ದುಬಿಟ್ಟು ಒಣಗಿಸ್ಬಿಟ್ಟು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ದಪ್ಪಗೆ ಬರೋ ಅಂಥ ಮಾವಿನಕಾಯಿ ಅಂದರೆ ಮಲಗುಬ್ಬ ಮಾವಿನಕಾಯಿ 2 ತಗೊಂಡು ಈ ಥರ ದಪ್ಪಗೆ ಹೆಚ್ಕೋಬೇಕು. ತೀರಾ ಸಣ್ಣಗೆ ಹೆಚ್ಕೋಬಾರ್ದು ಇದು, ಯಾಕೆಂದರೆ ಬಿಸಿಲಲ್ಲಿ ಒಣಗಿಸ್ತೀವಿ ನೋಡಿ. ಒಣಗಾದ ನಂತರ ಇದು ಸಣ್ಣ ಸೈಜ್ ಬರುತ್ತೆ. ಹಾಗಾಗಿ ದಪ್ಪಗೆ ಈ ಥರ ಹೆಚ್ಕೊಂಡ್ರಾಯ್ತು. ಈ ಥರ ಹೆಚ್ಕೊಳ್ತಾ ಇದ್ದೀನಿ ನೋಡಿ. 2 ಮಾವಿನಕಾಯಿನಲ್ಲೇ ಇಷ್ಟೊಂದು ಆಗುತ್ತೆ. ಇದನ್ನು ಫುಲ್ ಹೆಚ್ಕೊಂಡ ನಂತರ ಬಿಸಿಲಿಗೆ ಒಣಗಾಕಬೇಕು. ತುಂಬ ಬಿಸಿಲು ನೋಡ್ಕೊಂಡೇ ಒಣಗಾಕಬೇಕು, ಯಾಕೆಂದರೆ ಬಿಸಿಲಲ್ಲಿ ತುಂಬ ಒಣಗಬೇಕು ಚೆನ್ನಾಗಿ. ನಾನೊಂದು 5 ದಿನನೇನೋ ಒಣಗಾಕಿದ್ದೆ. ಒಣಗಾಕಿದ ನಂತರ ನೋಡಿರಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಗುತ್ತಪ್ಪ ಅಂದರೆ ಈ ಟೈಪ್ ಆಗುತ್ತೆ. ಹಸಿ ಇರಬಾರ್ದು, ತುಂಬ ಚೆನ್ನಾಗಿ ಒಣಗಿಸ್ಕೊಂಬಿಟ್ಟು ಫ್ರಿಜ್ಜಲ್ಲೆಲ್ಲ ಇಡ್ಬೋದು, ಇಲ್ಲ ಈಗೇ ಇಟ್ಕೊಬೋದು. ನಿಮ್ಗೆ ಯಾವಾಗ ಬೇಕೋ ಆವಾಗ ಉಪ್ಪಿನಕಾಯಿ ಹಾಕೋಬೋದು. ನೋಡಿ, ನಾನು ಅಷ್ಟೊಂದು ಮಾವಿನಕಾಯಿ ಕುಯ್ದಿದ್ದೀನಿ, ಇಷ್ಟ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ಒಣಗಿದೆ ಗೊತ್ತಾ. ಇದನ್ನು ಒಂದು ಬಾಕ್ಸ್ ಅಂದರೆ ಪ್ಲಾಸ್ಟಿಕ್ ಬಾಕ್ಸೇ ಹಾಕಬೇಕು ಉಪ್ಪಿನಕಾಯಿ, ಇಲ್ಲ ಪಿಂಗಾಣಿಗೆ ಹಾಕಬೇಕು. ಯಾವತ್ತೂ ಸ್ಟೀಲಿಗೆ ಉಪ್ಪಿನಕಾಯಿ ಹಾಕಬಾರ್ದು. ಇದಕ್ಕೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಬೆಲ್ಲನ ಸೇರಿಸ್ಬಿಟ್ಟು ಇಟ್ಬಿಡೋಣ. ಇಟ್ಟರೆ ಅದು ಎಲ್ಲ ಚೆನ್ನಾಗಿ ನೆಂದಂಗೆ ಆಗುತ್ತೆ. ಈ ಥರನ ನೀವು ಉಪ್ಪಿನಕಾಯಿ ಹಾಕ್ತೀನಿ ಅಂದಾಗ ಈ ಥರ ಮಾಡ್ಕೊಳ್ಳಿ. ಇಲ್ಲ ಬೇಡ ನನಗೆ ಅಂದಾಗ ಈ ಒಣಗಿಸ್ಬಿಟ್ಟು ಸೈಡ್ಗೆ ಇಟ್ಕೊಂಡು ತೆಗೆದಿಟ್ಕೊಂಡ್ಬಿಟ್ಟು ಯಾವಾಗ ಬೇಕು ಅವಾಗ ಉಪ್ಪಿನಕಾಯಿ ಹಾಕೋಬೋದು. ಈಗ ಉಪ್ಪಿನಕಾಯಿ ಹಾಕೋಣದ್ರಿಂದ ತಗೊಂಡು ಈಗ ಬಿಸಿನೀರು ಕಾಸ್ಕೊಂಡ್ಬಿಟ್ಟು ಸೈಡಿಗೆ ಇಟ್ಟು ಬಿಸಿನೀರೊಳಗೆ ನೀವೀಗ ಏನು ಒಣಗಿಸ್ಬಿಟ್ಟು ಉಪ್ಪು ಮತ್ತು ಬೆಲ್ಲ ಹಾಕಿದ್ರಿ ನೋಡಿ, ಅದನ್ನು ಒಂದು 5-6 ಅವರ್ ನೆನಿಬೇಕು ಚೆನ್ನಾಗಿ. ಅದು ತುಂಬ ರಫ್ ಆಗಿರುತ್ತೆ ನೋಡಿ ಒಣಗಿ. ಅದು ಈ ಬಿಸಿನೀರಿಗೆ ಹಾಕ್ತಿದ್ದಂಗೆ ತುಂಬ ಸಾಫ್ಟ್ ಆಗುತ್ತೆ. ಆವಾಗ ಉಪ್ಪಿನಕಾಯಿ ಹಾಕ್ಬೋದು ನಾವು. ನೈಟೇ ನೆನಾಕಿ ಉಪ್ಪಿನಕಾಯಿ ಮಾಡೋರು ಬೆಳಗ್ಗೆನೂ ಸಹ ಮಾಡ್ಬೋದು. ತುಂಬ ಚೆನ್ನಾಗಿ ನೆಂದಿರುತ್ತೆ ನೋಡಿ ಅವಾಗ. ಈಗಿಲ್ಲಿ ನಾನೊಂದು 5-6 ಅವರ್ ನೆನಾಕಿದ್ದೆ, ತುಂಬ ಚೆನ್ನಾಗಿ ನೆಂದಿದೆ. ಈಗ ನೆಂದಿರೋದಕ್ಕೆ ಉಪ್ಪಿನಕಾಯಿ ಹಾಕೋಣ. ತುಂಬ ಈಸಿಯಾಗಿ ಮಾಡೋ ಅಂಥದ್ದು, ಮತ್ತು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈ ಥರ ಉಪ್ಪಿನಕಾಯಿ ಹಾಕಿ ನೋಡಿ, ಟೇಸ್ಟ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಗೊತ್ತು ತಾನೇ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಈಗ ತುಂಬ ಚೆನ್ನಾಗಿ ನೆಂದಿದೆ. ಉಪ್ಪಿನಕಾಯಿ ಹಾಕೋದು ಈಗ ನೆಕ್ಸ್ಟ್ ಇರೋದು. ಉಪ್ಪು ಖಾರ ಚೆನ್ನಾಗಿ ಹಾಕಿರೇ ಉಪ್ಪಿನಕಾಯಿ ಚೆನ್ನಾಗಿ ಬರೋದು. ಹಾಗಾಗಿ ಫಸ್ಟ್ ನಾನು ಇವನ್ನೆಲ್ಲ ನೆನಾಕಿದ್ನೆಲ್ಲ ನೀಟಾಗಿ ಹಿಂಡ್ಕೊಂಡು ತೆಕ್ಕೊತೀನಿ. ನೀರಿದ್ರೂ ಪರವಾಗಿಲ್ಲ, ಏನೂ ಆಗಲ್ಲ. ಬಿಸಿನೀರು ಹಾಕಿರೋದ್ರಿಂದ ಹಾಳಾಗಲ್ಲ. ಈಗ ಸ್ವಲ್ಪನೇ ಹಿಂಡ್ಕೊಂಡ್ಬಿಡ್ತೀನಿ ನೀಟಾಗಿ. ಸ್ವಲ್ಪ ಹುಳಿ ಅಂಶನೂ ಹೋಗಿರುತ್ತೆ ಇದರಲ್ಲಿ. ತೀರಾ ಹುಳಿ ಮಾವಿನಕಾಯಿ ಆದ್ರೂ ಚೆನ್ನಾಗಿರುತ್ತೆ, ಯಾಕೆಂದರೆ ನೆನಾಕೋದ್ರಿಂದ ಹುಳಿ ಕಡಿಮೆ ಆಗುತ್ತೆ. ಯಾರ್ಯಾರು ಈ ಥರ ಉಪ್ಪಿನಕಾಯಿ ಹಾಕ್ತೀರಾ ಅವರು ಸಹ ಕಾಮೆಂಟ್ ಮಾಡಿ. ನಮ್ಮ ಅಜ್ಜಿ ತುಂಬ ಮಾಡೋದು ಈ ಥರ ಉಪ್ಪಿನಕಾಯಿ. ಚಪಾತಿ ಜೊತೆ ಆಗಲಿ, ಬಿಸಿ ಬಿಸಿ ಅನ್ನಕ್ಕೆ ಮೊಸರು ಜೊತೆ ತುಂಬ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ. ಒಗ್ಗರಣೆ ಹಾಕಿ ಮಾಡೋ ಅಂಥದ್ದು ಚೆನ್ನಾಗಿರುತ್ತೆ. ಇದು ಯಾವುದೇ ರೀತಿ ಒಗ್ಗರಣೆ ಕೊಡಲ್ಲ ಈ ಉಪ್ಪಿನಕಾಯಿಗೆ, ಬಟ್ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಎಲ್ಲ ನೋಡಿ ಹಿಂಡ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ. ನೀರಿದ್ರೂ ಪರವಾಗಿಲ್ಲ, ಯಾಕೆಂದರೆ ಬಿಸಿನೀರಲ್ವಾ, ಏನು ಪ್ರಾಬ್ಲಮ್ ಆಗಲ್ಲ. ಈಗ ನಾವು ಇದಕ್ಕೇನೇನಪ್ಪ ಅಂದರೆ ಸ್ವಲ್ಪ ಮೆಂತೆಕಾಳು ತಗೊತಾ ಇದ್ದೀನಿ. ಕ್ವಾಂಟಿಟಿ ನೋಡ್ಕೊಂಡು ತಗೊಂಡ್ರಾಯ್ತು. ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಮೆಂತೆನ ಈ ಥರ ಹುರ್ಕೊತಾ ಇದ್ದೀನಿ. ನಾವು ಯಾವುದೇ ಉಪ್ಪಿನಕಾಯಿ ಹಾಕ್ಬೇಕಾದ್ರೂ ಮೆಂತೆ ಹಾಕಬೇಕು, ಮತ್ತು ಹುರ್ಕೊಂಡು ಹಾಕಬೇಕು. ಸ್ವಲ್ಪ ಮೆಂತೆನ ಹುರ್ಕೊಂಬಿಟ್ಟು ಈಗ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತೀನಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಹಾಕೋ ಅವಶ್ಯಕತೆನೇ ಇಲ್ಲ. ಇದು ಮೇಯ್ನ್ ನೋಡಿ, ಸ್ವಲ್ಪ ಖಾರದ ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಉಪ್ಪು ಖಾರ ಒಂದು ಚೆನ್ನಾಗಿ ಹಿಡಿದ್ರಾಯ್ತು. ಒಂದು 3 ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಫ್ಲೇವರ್ ಕೊಡುತ್ತೆ, ಹಾಗಾಗಿ ಬೆಳ್ಳುಳ್ಳಿ ಕಂಪಲ್ಸರಿ ಹಾಕಲೇಬೇಕು. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಕೊಂಡು ನೋಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟು ಸಹ ತರಿಯಾಗಿ ರುಬ್ಕೊಂಡ್ರೆ ಸಾಕು, ತೀರಾ ನುಣ್ಣಗೆ ರುಬ್ಕೋಬಾರ್ದಿದ್ದು. ತರಿಯಾಗಿ ಈ ಥರ ರುಬ್ಕೊತಾ ಇದ್ದೀನಿ ನೋಡಿ. ಆ ಮಾವಿನಕಾಯಿಗೆ ನಾವೀಗೇನು ತರಿಯಾಗಿ ಖಾರ ರುಬ್ಕೊಂಡಿದ್ದು ನೋಡಿ, ಅದನ್ನು ಸೇರಿಸಿ ನೀಟಾಗಿ ಕಲಿಸ್ಕೋಬೇಕು. ಎಲ್ಲ ಮಾವಿನಕಾಯಿಗೂ ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು, ಆ ಥರ ಕಲಿಸ್ಕೋಬೇಕು. ಕಲಿಸ್ಕೊಳ್ಳೋದು ಅಷ್ಟೇ.
ರುಚಿಯಾದ ಉಪ್ಪಿನಕಾಯಿ ರೆಡಿಯಾಗುತ್ತೆ. ಎಲ್ಲರೂ ಸಹ ಈ ಥರ ಉಪ್ಪಿನಕಾಯಿ ಒಂದ್ಸರಿ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಇಷ್ಟೊತ್ತು ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಸಹ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೋಟಿ ಧನವಿದ್ದರೂ ಪಟ್ಟಣವು ಗೋಳು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿಯ ಬಾಳು. ಧನ್ಯವಾದಗಳು.